ಹಾಗಾಗಿ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಮನ್ರೇಗಾದಲ್ಲಿ ಸುಧಾರಣೆಯನ್ನು ಕೂಡ ತರಬೇಕು. ಸುಧಾರಣೆ ಜೊತೆಯಲ್ಲಿ ಭ್ರಷ್ಟಾಚಾರಕ್ಕೂ ಕೂಡ ಕಡಿವಾಣ ಹಾಕಬೇಕು. ಸುಧಾರಣೆಗಳನ್ನ ತಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಸಾವಿರಾರು ಕೋಟಿ ಬಂಡವಾಳ ಇಡೀ ದೇಶಾದ್ಯಂತ ವಿಬಿಜಿ ರಾಮ್ಜಿ ಮುಖೇನ ಏನು ಬರ್ತದೆ ಗ್ರಾಮೀಣ ಭಾಗಕ್ಕೆ, ಗ್ರಾಮಗಳಲ್ಲಿ ಅದರ ಸದುಪಯೋಗ ಆಗಿ ಆಸ್ತಿಗಳ ನಿರ್ಮಾಣ ಆಗಬೇಕು. ಕೇವಲ ಗುಂಡಿ ಮುಚ್ಚೋದಷ್ಟೇ ಅಲ್ಲ, ಆ ಹಣದಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ಇರ್ಬೋದು, ಕೆರೆ ಕಟ್ಟೆಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಹಣದ ಒಂದು ಸದುಪಯೋಗ ಆಗಬೇಕು ಅಂತೇಳಿ ಬದಲಾವಣೆಗಳನ್ನು ತಂದಿದ್ದಾರೆ. ಏನು ಹಿಂದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೇವಲ 100 ದಿನ ಮಾತ್ರ ಉದ್ಯೋಗ ಸಿಗ್ತಾ ಇತ್ತು, ಅದನ್ನ 125 ದಿನಕ್ಕೆ ಹೆಚ್ಚಿಸಿರುವಂತದ್ದು. $350 ಬರ್ತಾ ಇತ್ತು ಕಾರ್ಮಿಕರಿಗೆ, ಬಡವರಿಗೆ. ಅದು 350 ಇರೋದನ್ನ $375 ಹೆಚ್ಚು ಮಾಡಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳು ಏನಾಯ್ತು ಅಂದ್ರೆ ವರ್ಷಕ್ಕೆ 45,000ಕ್ಕೂ ಹೆಚ್ಚು ರೂಪಾಯಿಗಳನ್ನು ಬರ್ತದೆ. ಹಿಂದೆ UPA ಸರ್ಕಾರ ಇದ್ದಾಗ ಅದು ಇದ್ದಿದ್ದೆ $150, $170, $170 ಇದ್ದದ್ದು $350 ಆಯಿತು, $375 ಹೆಚ್ಚಾಗಿರುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೇನೆ ಗ್ರಾಮೀಣ ಭಾಗದಲ್ಲಿರುವಂತಹ ಕಾರ್ಮಿಕರಿಗೆ, ಬಡವರಿಗೆ, ತಾಯಂದಿರಿಗೆ ಅನುಕೂಲ ಆಗಬೇಕು. ಇದರ ಸದುಪಯೋಗ ಆಗಬೇಕು, ಕಾರ್ಯಕ್ರಮದ ಸದುಪಯೋಗ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯೊಂದಿಗೆ ವಿಬಿಜಿ ರಾಮ್ಜಿನ ತಂದಿದ್ದಾರೆ.